ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದರ ಪ್ರಚಾರ ಕೂಡ ಆಗ್ಬೇಕು. ಯಾರು ಈ ಇದು ಸ್ಕೀಮಿಂದ ಹೊರಗೆ ಇದ್ದಾರೆ ಅವ್ರಿಗೆ ಅದ್ರ ಮಾಹಿತಿ ಸಿಗ್ತದೆ, ಅವರು ಕೂಡ ಎನ್ರೋಲ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ. ನಾವು ಪ್ರಚಾರವನ್ನು ಮಾಡ್ತೀವಿ. ಸೊ ದಯವಿಟ್ಟು ಇದರಲ್ಲಿ ಸದಸ್ಯರ ಪಾತ್ರ, ತಾಲೂಕು ಅಧ್ಯಕ್ಷರ ಪಾತ್ರ ದೊಡ್ಡದಿರ್ತದೆ. ಈಗ ನೀವು ಸಮಸ್ಯೆಗಳನ್ನ ಹೇಳಿ ಅದನ್ನು ದಯವಿಟ್ಟು ಪೇಪರ್ ಡಿ.ಸಿ ಮೇಡಮ್ ಇದ್ದಾರೆ, ಸಿಇಒ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಇವರ ಗಮನಕ್ಕೆ ತಂದು ಅದನ್ನು ರೆಕ್ಟಿಫೈ ಮಾಡ್ತಕ್ಕಂಥ ಕೆಲಸ ತಾವು ಕೂಡ ಮಾಡಬೇಕು. ಈಗ ನಾವು ಆಫೀಸರ್ಸ್ ಏನ್ ಕೆಲಸ ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡಬಹುದು. ಪ್ರಚಾರ ನಾವು ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಬೇಕು. ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ರೇಷನ್ ಅಂಗಡಿ ಸಮಯ ಯಾವಾಗಿಂದ ಪ್ರಾರಂಭ ಮಾಡಿದ್ರೆ ತಾವು ಕೇಳಿದಂಥ ಪ್ರಶ್ನೆ ಭಾಳ ಚೆನ್ನಾಗಿದೆ ಸರ್. ಈಗ ಗ್ರಾಮೀಣ ಭಾಗದಲ್ಲಿ 10 ಗಂಟೆಗೆ ತೆಗೆದಾರೆ, 10 ಗಂಟೆಗೆ ಬಂದ್ ಮಾಡ್ತಾರೆ. 4 ಗಂಟೆವರೆಗೆ ಇರಬೇಕಲ್ಲ ಅದು ನಾರ್ಮಲಿ. ಆಮೇಲೆ ಮೇಡಮ್ ಏಕ ಸದಸ್ಯರು ಇರ್ತಾರೆ, ಒಂದು ರೇಷನ್ ಕಾರ್ಡ್, ಬೇರೆ ಸದಸ್ಯರು ಇರ್ತಾರೆ. ಆ ರೇಷನ್ ಕಾರ್ಡ್ ಬಗ್ಗೆ ಅಂತ ಹೆಸರು ಎಷ್ಟು ಕಾರ್ಡ್ ಇದಾವೆ? ಏಕ ಸದಸ್ಯರು ಒಬ್ಬರೇ ಇದ್ರೆ ಅದೀಗ ಏನು ಪ್ರೊವಿಷನ್ ಮಾಡಿ ಒಂದು ಕಾರ್ಡ್ನಲ್ಲಿ ಒಬ್ಬರೇ ಇರ್ತಾರೆ. ಒಬ್ಬರೇ ಮೆಂಬರ್ ಇರ್ತಾರೆ ಸರ್. ಈಗ ಬರಲ್ಲ, ಬಟ್ 5 kg ರೈಸ್ 5 kg ಅಕ್ಕಿ ಹೋಗ್ತದೆ, ಅವರಿಗೆ ದುಡ್ಡು ಬರಲ್ಲ ಸರ್. ಬಂದು ಇದ್ರು BPL ಕಾರ್ಡ್ ಇದ್ದಾಗ ಬರ್ತದೆ ಸರ್, AO ಇದ್ದಾಗ ಬರ್ತದೆ. ಅವ್ರಿಗೆ ಒಬ್ಬರು ಇದ್ದಾಗ 170 rupees ಅವ್ರಿಗೆ ಬರ್ತದೆ. ಅಧಿಕಾರಿಗಳು ಸರ್ಕಾರದಲ್ಲಿ ನಾವು ಈಗಾಗಲೇ ಕಚೇರಿ ಕೂಡ ತಂದಿದ್ದೇವೆ ಮತ್ತು ಒಂದು ಸಭೆಯನ್ನು ಕೂಡ ಮಾಡಿದ್ದೇವೆ. ನಾವು ಈ 5 ಗ್ಯಾರಂಟಿ ಸ್ಕೀಮ್ ಬಗ್ಗೆ ಪ್ರಗತಿ ಪರಿಶೀಲನೆ ಕೂಡ ಮಾಡಿದ್ದೇವೆ. ನಾನು ಮುಂದೆ ನಾವೇನು ಈಗಾಗಲೇ ಸಲಹೆ ಕೊಟ್ಟಿದ್ದೀವಿ ಮಾಡಿದ್ರೆ, ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಯೋಜನೆಯಿಂದ ಹೊರಗುಳಿದಿರ್ತಕ್ಕಂಥ ವಂಚಿತವಾಗಿರ್ತಕ್ಕಂಥ ಫಲಾನುಭವಿಗಳನ್ನ ಗುರುತಿಸಿ ಗ್ರಾಮ ಪಂಚಾಯತಿ POಗಳ ಸಹಕಾರದೊಂದಿಗೆ ಇನ್ನೂ ಎಷ್ಟು ಜನ ಇದ್ದಾರೆ, 3,000 4,000 ಜನ ಅಂತವ್ರನ್ನ ಗುರುತಿಸಿ ಒಂದು ಸಭೆ ಮುಖಾಂತರ ಅವರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಕೆಲಸ ಮತ್ತು ಯಾವ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದಾರೆ, ನಮ್ಮ ಈ ಯೋಜನೆಯಿಂದ ಯಾವ ಕಾರಣಕ್ಕಾಗಿ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ಗುರುತು ಮಾಡಲಿಕ್ಕೆ ನಾವು ಮತ್ತು ನಮ್ಮ ಬಸವಕಲ್ಯಾಣ EO ಅವರು ಕೂಡ ಈಗಾಗಲೇ ಕಾರ್ಯಯೋಜನೆಯನ್ನು ಆಫ್ ಮಾಡಿದ್ದೇವೆ. ನಾನು ಹೇಳಿದಷ್ಟೇ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಕಚೇರಿ ಎಷ್ಟು ಓಪನ್ ಆಗಿವೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇರದೇ ಇರಬಹುದು, ಕೆಲವೊಂದು ಆಗಿದೆ. ಈಗ ನಾನು ಹೇಳಿದಷ್ಟೇ ನಾನು ಹೇಳಿದಷ್ಟೇ ಎಲ್ಲ ಡಿಗ್ರಿಯಲ್ಲಿ ಯಾರು ಪಾಸ್ ಆಗಿದ್ದಾರೆ, ವೆದರ್ ಇಟ್ ಇಸ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅಂದ್ರೆ ಇತರ ಯಾವುದೇ ಕಾಲೇಜ್ ಆಗಿರ್ಬೋದು, ಅಲ್ಲಿಂದ ಡೇಟಾ ಅವರು ತಗೊಳ್ಬೇಕು. ಆ ಡೇಟಾವನ್ನು ತಗೊಂಡು ಅವರ ಫೋನ್ ನಂಬರ್ಗಳನ್ನ ಪಡ್ಕೊಂಡು ಅವ್ರಿಗೆ ಮೆಸೇಜ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತೆ ಪ್ರತಿ ಕಾಲೇಜಿನಲ್ಲಿ ವಿಶೇಷವಾಗಿ ನಮ್ಮ ಇದು ಡಿಪ್ಲೊಮಾ ಕೋರ್ಸಸ್ ಕಾಲೇಜ್ಗಳು ಯಾವುದಿದೆ ಅಲ್ಲಿ ಹೋಗಿ ಒಂದು ಪ್ರಚಾರದ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ಇದು ಟು ಫ್ರಾಂಕ್ಲಿ ನನಗೂ ಕೂಡ ಈ ನಂಬರ್ಸ್ ಅಲ್ಲಿ ಸಂತೋಷ ಇಲ್ಲ. ನೆಕ್ಸ್ಟ್ 1 ವಾರ 10 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ನನಗೆ ಸಂಪೂರ್ಣ ಭರವಸೆ ಇದೆ, ದಿಸ್ ನಂಬರ್ಸ್ ವಿಲ್ ರೇಸ್. ಇಲ್ಲಿ ನಮ್ಮ ಯುವ ನಿಧಿ ಈ ಕಾರ್ಯಕ್ರಮ ನಮ್ಮ ಇಲ್ಲಿಯ ಯುವಕರಿಗೆ ಅನುಕೂಲ ಆಗ್ತದೆ. ಸರ್, ನೀವು ಸಭೆಯಲ್ಲಿ ಹೇಳಿದ್ರೆ ಯಾರೇ ಕರೆ ಮಾಡಿದ್ರೆ ಆಫೀಸರ್ಸ್ ತೆಗಿಬೇಕಂತ ಆಫೀಸರ್ ಒಂದು ಪಾರ್ಟ್ ಆಯಿತು. ಈಗ ಪ್ರಾಧಿಕಾರ ಅಥವಾ ಅನುಷ್ಠಾನ ಸಮಿತಿ ಮಾಡಿದ್ದು ಕೂಡ ಜನರ ಸಮಸ್ಯೆ ಆಗ್ತದೆ. ನಾವೇ ಮಾಹಿತಿ ಕೇಳಕ್ಕೆ ಒಂದು 15-20 ದಿವಸ ಹಿಂದೆ ಕರೆ ಮಾಡಿದ್ವಿ, ಮೆಸೇಜ್ ಮಾಡಿದ್ದೀವಿ. ಕೊನೆಗೆ ನಿಮ್ಮ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೇಳಿ ನಾವು ಅಧ್ಯಕ್ಷರಿಗೆ ಸಂಪರ್ಕ ಮಾಡಬೇಕಿತ್ತು, ಆದರೂ ಕರೆ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ? ನಿಮ್ಮ ಅಧ್ಯಕ್ಷತೆ ತೆಗೆದಿಲ್ಲ. ಈಗ ನಾವು ಮೀಡಿಯಾದಲ್ಲೇ ಮಾಹಿತಿ ಸಲುವಾಗಿ ನಮಗೇನು ಪ್ರಸ್ತಾವಿಲ್ಲ, ಪ್ರತಿಯೊಂದು ಮಾಹಿತಿ ಕೊಡೋ ಸಲುವಾಗಿ ಮಾಹಿತಿ ಕೇಳ್ತೀವಿ. ನೀವು ನಮಗೆ ಮಾಹಿತಿ ಕೊಟ್ಟಿಲ್ಲ, ಸಾಮಾನ್ಯ ಜನರ ಕರೆ ಹೆಂಗೆ ತೆಗಿತೀವಿ? ಯಾವುದು ನಾವು ಗಾಡಿಯಲ್ಲಿ ಆಡ್ತಾ ಇಲ್ಲ, ರೆಕಾರ್ಡ್ ಇದೆ. ನಿಮ್ಮ ಜಸ್ಟ್ ನಿಮ್ಮ ಮಾಹಿತಿ ತೋರಿಸ್ತೀನಿ, ಯಾವುದೋ ನಾವು ಗಾಡಿಯಲ್ಲಿ ಮಾತಾಡೋದು ಜಸ್ಟ್ ನೋಡಿ ಒಂದ್ಸರಿ ನೋಡಿ, ಜಸ್ಟ್ ನಾವು ಏನು ಮೆಸೇಜ್ ಮಾಡಿದ್ವಿ ಅನ್ನೋದು ನೋಡಿ. ಎಷ್ಟು ನೆಗ್ಲಿಜೆನ್ಸಿ ಇದೆ ಅದು. ಯಾಕಂದ್ರೆ ನಿಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ಸರ್ಕಾರದ ಹಣ ಖರ್ಚಾಗ್ತಾ ಇದೆ, ಟ್ಯಾಕ್ಸ್ ಪೇ ಮಾಡ್ತಾ ಇದೆ.
ಇಷ್ಟು ಬೇಜವಾಬ್ದಾರಿ ತಂದ್ರೆ ಕಚೇರಿ ಉದ್ಘಾಟನೆ ಸರ್ 11 Okay. ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಓಕೆ, ಈಗ ನಾನು ಮೇ ಬಿ ಅವ್ರದ್ದು ಬೇರೆ ಯಾವುದೇ ರೀತಿಯ ಪರ್ಸನಲ್ ಏನಿತ್ತು ಸಮಸ್ಯೆಗಳು ಇತ್ತು, ನಾನು ಇಷ್ಟು ಅವ್ರಿಗೆ response ವಿಚಾರಿಸಿದೆ. ಮಾಡಬೇಕಲ್ಲ ಸರ್? ಮುಂದಕ್ಕೆ ನಾನು ಅಧ್ಯಕ್ಷರಿಗೆ ಹೇಳ್ತಿದ್ದಾರೆ. ಇಲ್ಲ ಹೋದ ಇರ್ಲಿ. ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಶ್ನೆ ಬರ್ತಾ ಇದೆ, ತಡ ಮಾಡಿ ಆಫೀಸ್ ಉದ್ಘಾಟನೆ ಮಾಡ್ಲಿಕ್ಕೆ ಈ ಲೇಟ್ ಆಯ್ತು, ಬಹಳ ಜನ ಆಯ್ತು. ಎರಡನೇದಾಗಿ ನಾನು ಕ್ಲಿಯರ್ ಹೇಳಿದ್ದೀನಿ, ಮೆಸೇಜ್ ಹಾಕಿದ್ರೆ ಅಲ್ಲ, ಭಾರತದಲ್ಲಿ ನಿಮ್ಮದು ಇರ್ತಕ್ಕಂಥ ಸಮಸ್ಯೆ ಬರೆದು ಕೊಡ್ರಿ ಅಂತ ನಾನು ಈಗ ಸ್ಪಷ್ಟವಾಗಿ ಇಲ್ಲೂ ಹೇಳಿದ್ದೀನಿ. ಹೇಳಿದ್ದೀರಾ? ಈಗಲೂ ಹೇಳಿದ್ದೀನಿ, 20 ಸಲನೂ ಹೇಳ್ತೀನಿ, ಮೀಡಿಯಾದವರಿಗೆ ಹೇಳ್ತೀನಿ, ಮಾಧ್ಯಮದವ್ರಿಗೆ ಹೇಳ್ತೀನಿ, ಬರೆದು ಕೊಡಿ ಸರ್, ಅಂದ್ರೆ ಅವ್ರಿಗೆ ಹೋಗ್ಲಕ್ಕೆ ಆಗ್ತದೆ ಅನ್ನೋದು. ಮಾಡ್ತಾರೆ ಇನ್ನು ಮುಂದಕ್ಕೆ. ಮುಖ್ಯತೆ ಇಲ್ಲ ನಾವು. ಮೀಡಿಯಾದವರೇ ಇದು ಮಾಡಲ್ಲ. ಅಲ್ಲ, ಈಗ ಜನರಿಗೆ okay. response ಮಾಡ್ತಾರೆ. ಮೀಡಿಯಾ ಅಂತಿಲ್ಲ, ಯಾಕಂದ್ರೆ ಒಂದ್ ನಿಮಿಷ ಕೇಳಿ ಸರ್, ನಾನು ಮೀಡಿಯಾದವನಿದ್ದೆ, ಹೊರಗೆ ಬಂದ್ರೆ ಒಳಗೆ ನಾವು ತಿಳ್ಕೊಂಡಿದ್ದೆ, ಹೊರಗೆ ಮೀಡಿಯಾದಲ್ಲಿದ್ದೆ. ಮೀಡಿಯಾ ಇದ್ದನ್ನು ಭಾರತ ಕೊಡಿ ಸರ್, ಅದು ಯಾವ ಆಫೀಸರ್ ಕೇಳ್ಬೇಕು. ಯಾಕಂದ್ರೆ ಜಡ್ಪಿ ಸಿಒ ತೆಗಿತಾರೆ, ಡಿ ಸಿ ಅವ್ರು ತೆಗಿತಾರೆ, ಅವ್ರಿಗೆ ನಾವು ಬರ್ದು ಕೊಡ್ತೀವಿ ಪ್ರತಿ ಸರಿ. ತೆಗೆದ್ರೆ ಬರ್ತೇನೆ ಅನ್ಬೇಕು ಸರ್. ಪ್ರತಿ ಅಷ್ಟು busy ಸರ್, ಸರ್, ಇರ್ತಾರೆ. ಇಲ್ಲ ಸರ್, ಆಧಾರ್ ಕಾರ್ಡು ನಾವು ಜನರಿಗೆ ಸಂಬಂಧಪಟ್ಟ ಮಾಹಿತಿ ಸರ್, ಅಷ್ಟೇ, ನಿಮ್ಮ ಆಧಾರ್ ಮಾಹಿತಿ ಕೇಳಲ್ಲ. ಸರಿ, I will handle it. ನೀವು ಅವರ ಪ್ರಶ್ನೆ ಮಾಡಿದ್ರೆ ಆಗಲ್ಲ. ಆಧಾರ್ ಕಾರ್ಡ್ ಕೊಡ್ಬೇಕು, ರೇಷನ್ ಕಾರ್ಡ್ ಕೇಳ್ರಿ ಸರ್, ಕೇಳ್ರಿ. ಆಧಾರ್ ಕಾರ್ಡ್ ಕೊಡ್ಬೇಕು, ರೇಷನ್ ಕಾರ್ಡ್ ಕೊಡ್ಬೇಕು, ನೀವು ವಿಸಿಟ್ ಕೊಡ್ಬೇಕು, ನೀವು GST ಕಟ್ಟಿದ್ರೆ ಏನ್ ಕಟ್ಟಿದ್ರೆ ಒಂದು ಲಿಸ್ಟ್ ಕೊಡ್ಬೇಕು. Usual ಮಾಹಿತಿ ಕೇಳಿ. ರೇಷನ್ ಕಾರ್ಡ್ ಕೊಡ್ಬೇಕಲ್ಲ ಸರ್. ನೋಡಿ, ಈ ತರ ಸಮಸ್ಯೆಗಳ ಬಗ್ಗೆನೇ ನಾನು ಇವತ್ತು ಸಭೆ ಮಾಡಿ ನಮ್ಮ ಸಮಿತಿಗಳು ಮತ್ತೆ ಸಮಿತಿಯ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳೊಟ್ಟಿಗೆ ಸಭೆಯನ್ನು ಮಾಡಿದ್ದೀವಿ. ಇದೊಂದು ಪ್ರಥಮ ಸಭೆ. ಇಲ್ಲೇನಾಗಿತ್ತು, ಒಂದು ಟ್ರೈನಿಂಗ್ಗಳನ್ನ, ಟ್ಯೂಷನ್ ಫೀಸ್ಗಳನ್ನ ಕಟ್ತಕ್ಕಂಥದ್ದಾಗ್ಬೋದು, ಈ ತರ ಹಲವಾರು ವಿಚಾರಗಳಲ್ಲಿ ಅವರಿಗೆ ಇದರ ಲಾಭ ಆಗ್ತಾ ಇದೆ. ಈ ಒಂದು ಯೋಜನೆಯಿಂದ ನಮ್ಮ ರಾಜ್ಯ ಇಡೀ ಭಾರತದಲ್ಲೇ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂತಹ ಒಂದು ಸರ್ಕಾರ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ. ಭಾರತದ ಯಾವುದೇ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಗಿವ್ this 5 guarantees which is implemented at the rate of 95 to 96%. ಇನ್ನೊಂದು ನಿಮಗೆಲ್ಲ ಗೊತ್ತಿರಬಹುದು, ನರೇಗಾ UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನರೇಗಾವನ್ನ ಪ್ರಾರಂಭಿಸಿದ ನಂತರ ಎಷ್ಟೋ ಕೋಟಿ ಬಡವರು ಬಿಲೋ ಪವರ್ಟಿ ಲೈನ್ ಅಲ್ಲಿ ಇದ್ದವನ್ನ ನರೇಗಾದ ಮೂಲಕ ಅವ್ರನ್ನ ಬಿಲೋ ಪವರ್ಟಿ ಲೈನ್ ಇಂದ ನಾವು ಎಲಿವೇಟ್ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ, ಒಂದು ಅವಕಾಶ ಈ ದೇಶದಲ್ಲಿ UPA ಸರ್ಕಾರ ಮಾಡಿಕೊಟ್ಟಿತ್ತು. ಅದನ್ನ ಸ್ಟಡಿ ಮಾಡಕ್ಕೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಂದು ಟೀಮ್ ಅನ್ನು ಕಳಿಸಿತ್ತು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಈ 5 ಗ್ಯಾರಂಟಿಗಳ ಯೋಜನೆಗಳು ಯಾವ ರೀತಿಯಲ್ಲಿ ಜನರಿಗೆ ಲಾಭ ಆಗ್ತಾ ಇದೆ ಅಂತ ಸ್ಟಡಿ ಮಾಡಕ್ಕೆ ವಿಶೇಷವಾಗಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಈ ಕಾರ್ಯಕ್ರಮವನ್ನ ಸ್ಟಡಿ ಮಾಡಕ್ಕೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವೆಯನ್ನ ಮಾಡ್ತಿದ್ದಾರೆ. 4,94,00,000 ಮಹಿಳೆಯರು ಇಲ್ಲಿವರೆಗೆ ಪ್ರಯಾಣವನ್ನ ಮಾಡಿದ್ದಾರೆ. ಅಂದ್ರೆ ಟ್ರಿಪ್ಸ್ ಅದು ಪ್ರತಿದಿನ 1,10,000 ಮಹಿಳೆಯರು ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಇಲ್ಲಿವರೆಗೆ ನಮ್ಮ ಶಕ್ತಿ ಯೋಜನೆ ಬಂದ ದಿನದಿಂದ ಇಲ್ಲಿವರೆಗೆ 4,94,00,000 ಟ್ರಿಪ್ಸ್ ಮಹಿಳೆಯರು ಇದನ್ನು ಬಳಸಿಕೊಂಡಿದ್ದಾರೆ. ಇದಕ್ಕೆ 135 ಕೋಟಿ ವೆಚ್ಚವಾಗಿದೆ. ಹಾಗೆ ಯುವ ನಿಧಿಯಲ್ಲಿ ಇಲ್ಲಿವರೆಗೆ 2,743 ಯುವಕರು ನೋಂದಾಯಿಸಿಕೊಂಡಿದ್ದಾರೆ, ಇದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. 5,10,00,000 ಇದಕ್ಕೆ ವೆಚ್ಚವಾಗಿದೆ. ನಾನು ಫಲಾನುಭವಿಗಳೊಡನೆ ಸಂವಾದ ಮಾಡುವ ಸಂದರ್ಭದಲ್ಲಿ ಕೂಡ ನಮ್ಮ ಈ 5 ಗ್ಯಾರಂಟಿಗಳು, ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಈ ಗ್ಯಾರಂಟಿ, ಈ ಯೋಜನೆಯಿಂದ ನಮ್ಮ ಮಹಿಳೆಯರಿಗೆ ಅದು ಅವರ ಮಕ್ಕಳಿಗೆ ಫೀಸ್ ಕಟ್ಟಕ್ಕಂಥದ್ದಾಗ್ಬೋದು, ಆರೋಗ್ಯ ಅನುಭವಿಗಳಿದ್ದಾರೆ.